ಈ ದೃಷ್ಟಿ ದೋಷದ ನಿವಾರಣೆಯ ಒಂದು ಸಿಂಪಲ್ ಟ್ರಿಕ್ಸ್. ಇದನ್ನು ಮಾಡ್ತಾ ಬನ್ನಿ, ವ್ಯಾಪಾರ ಯಾಕಾಗಲ್ಲ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಮೈಯಲ್ಲಿ ಅವ್ರು ಹೇಳಿದ್ರು ಕೈ ಕಾಲೆಲ್ಲ ನೋವುತ್ತೆ, ಏನು ಕೆಲಸ ಮಾಡೋಕ್ಕೋ, ಯಾಕೆ ಈ ರೀತಿ ಆಗುತ್ತೆ ನೋಡೋಣ. ಇದರ ಜೊತೆಯಲ್ಲಿ ಅಮಾವಾಸ್ಯೆಯಲ್ಲಿ ಈ ಏನು ಹಣದ ಬಿಕ್ಕಟ್ಟು, ಜಮೀನು ವ್ಯಾಪಾರ ಮಾಡೋಕ್ಕಾಗ್ತಾಯಿಲ್ಲ, ಯಾವುದಾದ್ರೂ ವ್ಯಾಪಾರ ಮಾಡಿದ್ರೆ ಅದು ಕೈಗೂಡ್ತಾ ಇಲ್ಲ, ಇಂತಹ ಸಮಸ್ಯೆಗೆ ಬಹಳ ಮುಖ್ಯವಾಗಿ ನಾನು ಹಿಂದಿನ ಸಂಚಿಕೆಯಲ್ಲೂ ಹೇಳಿದ್ದೆ, ಲಕ್ಷ್ಮಿಯನ್ನು ನಮಗೆ ಗೊತ್ತಿಲ್ಲದ ಹಾಗೆ ನಾವು ಆಚೆ ಕಳಿಸ್ಬಿಟ್ಟಿರ್ತೀವಿ. ಯಾವ ರೀತಿಯಲ್ಲಿ ಕಳಿಸಿರ್ತೀವಿ, ಏನು ಮಾಡ್ತೀವಿ ನಮಗೆ ಗೊತ್ತಿರೋದಿಲ್ಲ. ಸಂಧ್ಯಾ ಕಾಲದಲ್ಲಿ ಹೂವು ಬಂದರೆ ಬೇಡ ಹೋಗಮ್ಮ ಅಂತ ಕಳಿಸಿರ್ತೀವಿ. ವ್ಯಾಪಾರ ಮಾಡ್ತಾ ಇರೋ ಸಂದರ್ಭದಲ್ಲಿ ಯಾರೋ 6:15 ಯಾರೋ ಮುತ್ತೈದೆಯೋ ಕನ್ಯೆಯೋ ಯಾರೋ ಬರ್ತಾರೆ ಅಂಗಡಿಗೆ, ನಮಗೆ ಗೊತ್ತಿರಲ್ಲ, ನಾವು ವ್ಯಾಪಾರದ ಭರಾಟೆಯಲ್ಲಿ ಇರ್ತೀವಿ. ಅವ್ರು ಬಂದ್ಬಿಟ್ಟು 500 ರೂಪಾಯಿ ವಸ್ತುನ 400 ರೂಪಾಯಿಗೋ ನಮ್ಮ 350 ರೂಪಾಯಿಗೋ ಕೇಳ್ತಾರೆ. ಆಗ ನೆಗೋಷಿಯೇಟ್ ಮಾಡೋ ಸ್ಟೇಜಲ್ಲಿಲ್ಲ, ನಮ್ಮದು ಫಿಕ್ಸೆಡ್ ಪ್ರೈಸು, ಕೊಟ್ಟರೆ ಕೊಡಿ ಬಿಟ್ಟರೆ ಬಿಡಿ ಅಂತ ಆಚೆ ಕಳಿಸಿರ್ತೀವಿ. ನಮಗೆ ಗೊತ್ತಿರಲ್ಲ ಮಹಾಲಕ್ಷ್ಮಿಯ ರೂಪದಲ್ಲಿ ಬಂದಿರ್ತಾಳೇನೋ. ಸಂಧ್ಯಾ ಕಾಲದಲ್ಲಿ ಬಂದಾಗ ಲಕ್ಷ್ಮಿಯನ್ನು ವರ್ಜ ಮಾಡಿರ್ತೀವಿ. ಇದೆಲ್ಲ ವ್ಯಾಪಾರದ ವಿಚಾರದಲ್ಲಿ ತೊಂದರೆ ಆಗಿರುತ್ತೆ. ಅಂತಹ ತೊಂದರೆಯನ್ನು ನಿವಾರಣೆ ಮಾಡೋದಕ್ಕೆ ನಮ್ಮ ಆಶ್ರಮದಲ್ಲಿ ದತ್ತಪೀಠದಲ್ಲಿ ಅಮಾವಾಸ್ಯೆಯ ದಿನ ದಶಭುಜ ಮಹಾಲಕ್ಷ್ಮಿ ಹೋಮ ಅಂತ ಹೇಳಿ ಬಹಳ ವಿಶೇಷವಾದ ಹೋಮ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. 8:30 9 ಗಂಟೆಗೆ ಪ್ರಾರಂಭ ಆಗುವಂತಹ ಹೋಮ ಕಾರ್ಯಕ್ರಮ ಸಂಪೂರ್ಣ ಪೂರ್ಣಾಹುತಿಯಾಗಿ ಮಹಾಮಂಗಳಾರತಿ, ತೀರ್ಥ ಮತ್ತು ಅನ್ನದಾನ ಸೇವೆ ನಡೆಯುವಂತಹ ಸಂದರ್ಭ 12:30 ಆಗತ್ತೆ. ಈ 9 ಗಂಟೆಯಿಂದ 12:30 ಗಂಟೆವರೆಗೂ ಕೂಡ ನಿಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಬಂದು ಆ ಮಹಾಲಕ್ಷ್ಮಿಯ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಾನೇ ಪೂಜೆ ಮಾಡಿರುವಂತಹ ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡಿರುವಂತಹ ನಾಣ್ಯದ ಪ್ರಸಾದವನ್ನು ಕೊಡ್ತೀನಿ. ಯಾರ್ಯಾರು ಸೇವೆಗೆ ತೊಗೊಳ್ತಿರೋ ಅವ್ರಿಗೆಲ್ಲರಿಗೂ ಕೂಡ ಆ ನಾಣ್ಯದ ಪ್ರಸಾದವನ್ನು ಮನೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ನಿಮಗೆ ಏನು ಬೇಕಾಗಿದೆ, ಮನೆಯಲ್ಲಿ ಯಾವ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಹೇಳ್ಕೊಡ್ತೀನಿ. ಎಲ್ಲರೂ ಬಂದು ದತ್ತಪೀಠದಲ್ಲಿ ನಡೆಯುವಂತಹ ಅಮಾವಾಸ್ಯೆಯ ದಶಭುಜ ಮಹಾಲಕ್ಷ್ಮಿ ಹೋಮ ನಾಳೆ ಶುಕ್ರವಾರ ಬೇರೆ ಬಂದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.